ಚಾತುರ್ಮಾಸ್ಯದ ವಿಶೇಷತೆಗಳನ್ನು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಈ 4 ತಿಂಗಳುಗಳು, ಒಂದು ವರ್ಷದಲ್ಲಿ ಬರುವ 4 ತಿಂಗಳು, ಈ 4 ತಿಂಗಳಂದು ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ತಾನು ವ್ರತಧಾರಣೆಯನ್ನು ಮಾಡಬೇಕು, ಚಾತುರ್ಮಾಸ್ಯದ ನಿಯಮವನ್ನು ಹಿಡಿಬೇಕು. ಇದರ ಜೊತೆಯಲ್ಲಿ ಚಾತುರ್ಮಾಸ್ಯ ಅಂತಂದರೆ ಸಾಮಾನ್ಯ ಒಂದೊಂದು ತಿಂಗಳು ಒಂದೊಂದು ಪದಾರ್ಥವನ್ನು ಬಿಟ್ಟು ಮಾಡುವಂತಹ ಒಂದು ವ್ರತ ಇದು. ಮೊದಲನೇ ತಿಂಗಳು ತರಕಾರಿಯನ್ನು ಬಿಡುತ್ತೇವೆ, ಶಾಖವ್ರತ, ನಂತರ ದಧಿವ್ರತ, ಮುಂದೆ ಕ್ಷೀರವ್ರತ, ಕೊನೆಯ ಇದು ದ್ವಿದಳ ವ್ರತ ನಡೀತಾ ಇದೆ ಈಗ. ಇದರ ಜೊತೆಯಲ್ಲಿ ಏನಾದರೂ ಒಂದು ನಿಯಮವನ್ನು ನಾವು ಹಿಡಿಬೇಕಂತೆ. ಉದಾಹರಣೆಗೆ ಈ ಚಾತುರ್ಮಾಸ್ಯ 4 ತಿಂಗಳಲ್ಲಿ ನಾನು ಇಷ್ಟು ಗ್ರಂಥವನ್ನು ನಾನು ಪಾರಾಯಣ ಮಾಡ್ತೇನೆ, ಅಥವಾ ಈ ಸ್ತೋತ್ರವನ್ನು ನಾನು 1,00,000 ಆವೃತ್ತಿ ಮಾಡ್ತೇನೆ, ಅಥವಾ 1,00,000 ಪ್ರದಕ್ಷಿಣೆ, 1,00,000 ನಮಸ್ಕಾರ. ಎಷ್ಟೋ ಜನ ಮಾಡುತ್ತಾರೆ ಇವತ್ತಿದನ್ನು. 1,00,000 ಬತ್ತಿ, ದೇವರಿಗೆ 1,00,000 ಮಂಗಳಾರತಿಯ ಬತ್ತಿಗಳನ್ನು ಮಾಡಿ ಸಮರ್ಪಣೆ ಮಾಡೋದು. ಹೀಗೆಲ್ಲ ಅನೇಕ ನಿಯಮಗಳಿದ್ದಾವೆ ಚಾತುರ್ಮಾಸ್ಯದಲ್ಲಿ. ಅದನ್ನೆಲ್ಲ ಪುರಾಣ ಉಲ್ಲೇಖ ಮಾಡುತ್ತೆ. ಬ್ರಹ್ಮಚರ್ಯೇಣ ಯೋಮಾಸಾಂಶ್ಚತುರೋಪಿ ನಯನ್ನರಃ. ಯಾರು ಈ 4 ತಿಂಗಳು ಬ್ರಹ್ಮಚರ್ಯದಿಂದ ಇದ್ದು, ಅಂದರೆ ಇಂದ್ರಿಯ ನಿಗ್ರಹದಿಂದ ಇದ್ದು ಪರಮಾತ್ಮನ ಆರಾಧನೆ ಮಾಡುತ್ತಾರೆ, ಅವರು ಆ ಭಗವಂತನ ಸ್ಥಾನವನ್ನೇ ಪಡೀತಾರೆ. ಇನ್ನು 4 ತಿಂಗಳು ಅಯಾಚಿತ ವ್ರತ, ಯಾರಿಂದಲೂ ಏನನ್ನೂ ಬೇಡದೆ ಬಂದದ್ದರಲ್ಲಿ ಸಂತೋಷದಿಂದ ಇರುತ್ತಾರೋ ಅಂಥವರಿಗೂ ವಿಶಿಷ್ಟವಾದ ಫಲ ಇದೆ. ಹೀಗೆ ಯಷ್ಟಾಂಸ್ಯಂ ವರ್ಜಯೇನ್ಮರ್ತ್ಯ. ಈ ಚಾತುರ್ಮಾಸ್ಯದಲ್ಲಿ ಕಾಂಸ್ಯ ಪಾತ್ರೆಯಲ್ಲಿ, ಅಂದರೆ ಕಂಚಿನ ತಟ್ಟೆಯಲ್ಲಿ ಊಟ ಮಾಡುವುದನ್ನು ಬಿಡುವುದು, ಅದು ಒಂದು ವ್ರತವೇ. ಕಂಚಿನ ತಟ್ಟೆಯಲ್ಲಿ ಊಟ ಮಾಡದೆ ಯಾರಿರ್ತಾರೆ ಅಂಥವರಿಗೆ ಅತಿರಾತ್ರ ವಾಜಪೇಯ ಮುಂತಾದ ಯಜ್ಞಗಳ ಫಲ ಬರುತ್ತೆ. ಅದೇ ರೀತಿ 4 ತಿಂಗಳು ಉಪ್ಪನ್ನು ಬಿಟ್ಟರೆ, ಅಕ್ಷಾರ ಲವಣಾಶೀಚ, ಅಂದರೆ ಪ್ರಸಿದ್ಧವಾದ ಉಪ್ಪು ಏನು ನಾವು ನೋಡುತ್ತೇವೆ, ಬಿಳಿಯಾದ ಉಪ್ಪು, ಅದನ್ನು ತ್ಯಾಗ ಮಾಡಿ, ಸಮುದ್ರ ಲವಣ ಇತ್ಯಾದಿಗಳಲ್ಲಿ ನಿಷೇಧ ಇಲ್ಲ ಅಂತ ಕೆಲವು ಕಡೆ ಉಂಟು. ಆ ರೀತಿ ಉಪ್ಪನ್ನು ಯಾರು ತ್ಯಾಗ ಮಾಡುತ್ತಾರೆ ಅಂಥವನು ಒಳ್ಳೆಯ ಸುರೂಪಿಯಾಗಿ ಹುಡುತಾನೆ. ಹೀಗೆ ಅನೇಕ ನಿಯಮಗಳನ್ನು ತಿಳಿಸಿದ್ದಾರೆ ಚಾತುರ್ಮಾಸ್ಯದಲ್ಲಿ. ವೇದಗಳ ಪಾರಾಯಣ, ಭಗವಂತನ ಮುಂದೆ ನರ್ತನೆ ಮಾಡೋದು, ದೇವರ ನಾಮಗಳನ್ನು ಹೇಳುವಂತಹದ್ದು, ಯಥಾಶಕ್ತಿಯಾಗಿ ಅತಿಥಿ ಸತ್ಕಾರವನ್ನು ಮಾಡುವಂತಹದ್ದು. ಹೀಗೆಲ್ಲ ಮಾಡೋಣದರಿಂದ ಭಗವಂತನ ಸಾಯುಜ್ಯವನ್ನೇ ಮನುಷ್ಯ ತಾನು ಪಡೀತಾನೆ ಅಂತ ಚಾತುರ್ಮಾಸ್ಯದ ಮಹಾತ್ಮ್ಯವನ್ನು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ವಿಷ್ಣು ವ್ರತಕರ ಶುಭ. ಇದು ಕೇವಲ ವಿಷ್ಣು ಪ್ರೀತ್ಯರ್ಥವಾಗಿ ಮಾಡುವಂತಹ ವ್ರತ ಇದು ಚಾತುರ್ಮಾಸ್ಯ ಅಂತ. ನನಗೆ ಅದು ಬೇಕು ಇದು ಬೇಕು ಅಂತ ಮಾಡೋ ವ್ರತ ಅಲ್ಲ ಇದು. ದೇವರು ಅದು ಕೊಡ್ತಾನೆ, ಪ್ರಶ್ನೆ ಬೇರೆ. ನಾವು ಬೇಡಿದ ಫಲವನ್ನು, ನಮ್ಮ ಮನಸ್ಸಿನಲ್ಲಿದ್ದದ್ದನ್ನು ದೇವರು ಕೊಡ್ತಾನೆ, ಆ ಪ್ರಶ್ನೆ ಬೇರೆ. ಆದರೆ ನಾವು ಅದನ್ನು ಬಯಸಿ ವ್ರತವನ್ನು ಮಾಡಬಾರದಂತೆ. ಹೀಗೆ ಚಾತುರ್ಮಾಸ್ಯದ ಮಹಾತ್ಮ್ಯ ಹೇಳ್ತಾರೆ. ಅಧ್ಯಾತ್ಮ ಮೂಲಮೇತದ್ಧಿ. ವ್ರತದ ಒಂದು ಪುಣ್ಯ ಸಂಪೂರ್ಣವಾಗಿ ಯಾರಿಗೆ ಸಿಗುತ್ತೆ ಅಂದರೆ, ಯಾರು ಅರಿಷಡ್ವರ್ಗಗಳನ್ನು ನಿಗ್ರಹ ಮಾಡಿರುತ್ತಾರೆ ಅವರಿಗೆ ಎಲ್ಲ ವ್ರತಗಳ ಒಂದು ಪುಣ್ಯವೂ ಅವರಿಗೆ ಸಿಗುತ್ತೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಪ್ರಧಾನವಾಗಿ ಚಾತುರ್ಮಾಸ್ಯದಲ್ಲಿ ಅನ್ನದಾನದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅನ್ನದಾನ ಯಥೇಚ್ಛವಾಗಿ ಮಾಡಬೇಕಂತೆ. ನಾದತ್ತಂ ಉಪತಿಷ್ಠತೆ ಅಂತ ಶಾಸ್ತ್ರ. ನಾವು ಏನು ಕೊಟ್ಟಿರ್ತೇವೆ ಅದೇ ನಮಗೆ ಮುಂದೆ ಬರುವಂಥದ್ದು. ಇವತ್ತು ನಾವು ನಿತ್ಯ ಒಳ್ಳೆ ಅನ್ನ ಸಿಗ್ತಾ ಇದೆ, ಹಿಂದೆ ಯಾರಿಗೋ ಅನ್ನದಾನ ಮಾಡಿದ್ವಿ ಅಂತ ಅರ್ಥ. ಹಾಗಾಗಿ ಇವತ್ತು ಅನಾಯಾಸವಾಗಿ ನಮಗೆ ಊಟಕ್ಕೆ ದೇವರು ಕೊಡ್ತಾ ಇದ್ದಾನೆ. ಈ ಮಾಡಿದಾಗ ಮುಂದೆ ಅದು ಮುಂದಿನ ಜನ್ಮಕ್ಕೆ ಈಗಲೇ ನಾವು ಅದನ್ನು ಫಿಕ್ಸ್ಡ್ ಮಾಡಿಡುವಂತಹದ್ದು. ಈ ಅನ್ನದಾನ, ದುಗ್ಧದಾನ, ದಧಿ, ವಸ್ತ್ರ, ಶಾಖ, ಅನೇಕ ದಾನಗಳು, ಗೋದಾನ, ಭೂದಾನ, ಇವುಗಳ ಬಗ್ಗೆ ಎಲ್ಲ ಪುರಾಣ ವಿಸ್ತಾರವಾಗಿ ತಿಳಿಸ್ತಾ, ಈ ಚಾತುರ್ಮಾಸ್ಯದಲ್ಲಿ ಹರಿಪ್ರೀತ್ಯರ್ಥವಾಗಿ ಕೆಲವು ಪದಾರ್ಥಗಳನ್ನು ನಾವು ನಮ್ಮ ಸ್ವಇಚ್ಛೆಯಿಂದ ಬಿಡಬಹುದಂತ. ಉದಾಹರಣೆಗೆ ಚಾತುರ್ಮಾಸ್ಯದಲ್ಲಿ ಹಿಂದೆ ಹೇಳಿದ ಹಾಗೆ ನಾನು ಕಂಚಿನ ತಟ್ಟೆಯಲ್ಲಿ ಊಟ ಮಾಡುವುದಿಲ್ಲ, 4 ತಿಂಗಳು ತಾಂಬೂಲವನ್ನು ಹಾಕುವುದಿಲ್ಲ, 4 ತಿಂಗಳು ನಾನು ಹಾಸಿಗೆಯ ಮೇಲೆ ಮಲಗುವುದಿಲ್ಲ, ಹೀಗೆ 4 ತಿಂಗಳು ನಾನು ಒಳ್ಳೆಯ ಆಭರಣಗಳನ್ನು ಹಾಕ್ಕೊಳ್ಳೋದಿಲ್ಲ. ಈ ಅನೇಕ ವ್ರತ ಹರಿಪ್ರೀತ್ಯರ್ಥವಾಗಿ ಏನು ಬೇಕಿದ್ರೂ ಮಾಡಬಹುದು. ಅಂದರೆ ಇದೆಲ್ಲ ಕಂಪಲ್ಸರಿ ಅಲ್ಲ, ಇದು ಮಾಡಲೇಬೇಕು, ಮಾಡದೇ ಇದ್ದರೆ ಪಾಪ ಬರುತ್ತೆ ಅಂತಲ್ಲ. ನಮಗೆ ಇನ್ನಷ್ಟು ಹೆಚ್ಚಿನ ಪುಣ್ಯ ಬೇಕು. ಚಾತುರ್ಮಾಸ್ಯ ವ್ರತದಿಂದ ಅಪಾರವಾದ ಪುಣ್ಯದ ರಾಶಿ ನಮಗೆ ಸಿಗುತ್ತೆ. ನಮಗೆ ಇನ್ನೂ ಒಂದು ಹೆಚ್ಚಿನ ಪುಣ್ಯ ನಮಗೆ ಬೇಕು ಅಂದಾಗ ಈ ತರಹದ ಯಾವುದಾದ್ರೂ ಒಂದು ನಿಯಮವನ್ನು ದೇವರ ಪ್ರೀತ್ಯರ್ಥವಾಗಿ ನಾವು ಹಿಡಿಬಹುದಂತೆ. ಒಂದೊಂದನ್ನು ಬಿಟ್ಟರೆ ನಮಗೆ ಒಂದೊಂದು ಫಲ ಅಂತ ಹೇಳಿದ್ದಾರೆ. ಅಶಾಟ ಭೋಜಿ, ಈ ಚಾತುರ್ಮಾಸ್ಯದಲ್ಲಿ ನಾನು ಶಾಟ ಪದಾರ್ಥಗಳನ್ನು ಸ್ವೀಕಾರ ಮಾಡೋದಿಲ್ಲ ಅಂತಂದರೆ ಅಂಥವನು ದೀರ್ಘಾಯುಷ್ಯವಂತನಾಗ್ತಾನೆ.
ಕ್ಷಣಚತ್ಯಾಜಾತ್ ರೂಪ್ಯತ್ಯಾಜೇನ ಮಾನುಷಃ, ಯಾರು ಭಂಡಾರವನ್ನು ಈ 4 ತಿಂಗಳು ಬಿಟ್ಟಿರ್ತಾನೆ ಅಂಥವನು ಗೋಲೋಕದಲ್ಲಿ ವಾಸ ಮಾಡುತ್ತಾನೆ. ಹೀಗೆಲ್ಲ ಅದರ ಫಲಗಳನ್ನು ನಿರೂಪಣೆ ಮಾಡಿದ್ದಾರೆ. ಇದರ ವಿಧಿ ನಿಷೇಧಗಳು. ವ್ರತಂ ವಿಷ್ಣು ವ್ರತಂ ವಿದ್ಧಿ ವಿಷ್ಣು ಭಕ್ತಿ ಸಮನ್ವಿತಂ, ಇದು ವಿಷ್ಣು ಪ್ರೀತ್ಯರ್ಥವಾಗಿ ಮಾಡುವಂತಹ ವ್ರತ. ಈ ವ್ರತದ ಮಾಹಾತ್ಮ್ಯದಿಂದ ನಮಗೆ ಎಲ್ಲ ಯಜ್ಞಗಳನ್ನು ಮಾಡಿರುವಂತಹ ಪುಣ್ಯ ನಮಗೆ ಸಿಗತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಸ್ವಲ್ಪಾಪಿ ವಿಹಿತಾ ವತ್ಸ ಚಾತುರ್ಮಾಸ್ಯೇ ಸುಖಪ್ರದ. ಹೀಗೆ ಅನೇಕ ಬಗೆಯ ತಪಸ್ಸುಗಳನ್ನು ಹೇಳ್ತಾರೆ. ಷಡ್ವರ್ಗಗಳನ್ನು ಯಾವ ರೀತಿ ನಿಗ್ರಹ ಮಾಡಬೇಕು ಅದನ್ನೆಲ್ಲ ಹೇಳ್ತಾರೆ. ಎಲ್ಲ ಹೇಳ್ತಾ ಭಗವಂತನ ಅರ್ಚನೆಯನ್ನು ಹೇಗೆ ಮಾಡಬೇಕು ಅಂತ ಪ್ರಶ್ನೆ ಬಂದದ್ದಕ್ಕೆ ಬ್ರಹ್ಮದೇವರು ತಾವಿಲ್ಲಿ ದೇವರ ಪೂಜಾಕ್ರಮವನ್ನು ನಿರೂಪಣೆ ಮಾಡಿದ್ದಾರೆ. ಪರಮಾತ್ಮನಿಗೆ ನಿತ್ಯ 16 ಉಪಚಾರಗಳನ್ನು ನಾವು ಸಮರ್ಪಣೆ ಮಾಡುತ್ತೇವೆ. ಷೋಡಶ ಉಪಚಾರ ಪೂಜೆ ಅಂತ. ಆ 16 ಉಪಚಾರಗಳನ್ನು ನಾವು ದೇವರಿಗೆ ಕೊಡಬೇಕಾದರೆ ಋಗ್ವೇದದ ಪುರುಷ ಸೂಕ್ತದ 16 ಮಂತ್ರಗಳನ್ನು ಹೇಳಿ ದೇವರಿಗೆ 16 ಉಪಚಾರಗಳನ್ನು ಕೊಡಬೇಕು ನಾವು. ಇದು ಶಾಸ್ತ್ರ ತಿಳಿಸಿಕೊಟ್ಟಿರುವಂತಹ ವಿಧಿ. ನಮಗೆ ಈ ಸ್ಕಂದ ಪುರಾಣ ಬಹಳ ಚೆನ್ನಾಗಿ ಅದನ್ನು ವಿಸ್ತಾರವಾಗಿ ನಿರೂಪಣೆ ಮಾಡಿದೆ. ಶೌನಕರು ಸಹಿತ ಋಗ್ವಿಧಾನ ಅನ್ನುವಂತಹ ಗ್ರಂಥದಲ್ಲಿ ಇದೇ ಕ್ರಮವನ್ನೇ ತಾವು ಉಲ್ಲೇಖ ಮಾಡಿದ್ದಾರೆ. ಮೊದಲು 16 ಯಾವುದು ಅನ್ನುವುದನ್ನು ನಾವು ತಿಳಿಬೇಕು. 16 ಪೂಜೆ, ಅದಕ್ಕೆ ನೋಡಿ ಒಂದೊಂದು ಪೂಜೆಗೆ ಒಂದೊಂದು ಮಂತ್ರ. 16 ಮಂತ್ರ ಇದೆ ಋಗ್ವೇದದ ಪುರುಷ ಸೂಕ್ತದಲ್ಲಿ. ಯಜುರ್ವೇದದ ಪುರುಷ ಸೂಕ್ತದಲ್ಲಿ 18 ಮಂತ್ರ ಅಥವಾ 22 ಮಂತ್ರ ಇದೆ. ಶುಕ್ಲ ಯಜುರ್ವೇದ ಕೃಷ್ಣ ಯಜುರ್ವೇದ ಭೇದದಿಂದ. ಬೇರೆ ಬೇರೆ ವೇದಗಳಲ್ಲಿ ಸಾಮವೇದದಲ್ಲಿ 5 ಮಂತ್ರ, ಅಥರ್ವವೇದದಲ್ಲಿ 16 ಮಂತ್ರ, ಹೀಗೆ ಪುರುಷ ಸೂಕ್ತ ಬಂದಿದೆ. ಋಗ್ವೇದದಲ್ಲಿ ಏನು 16 ಮಂತ್ರದ ಪುರುಷ ಸೂಕ್ತ ಇದೆ. ಸಹಸ್ರ ಶೀರ್ಷ ಪುರುಷ ಮೊದಲನೇ ಮಂತ್ರ. ಆ ಮೊದಲನೇ ಮಂತ್ರದಿಂದ ದೇವರ ಆವಾಹನೆಯನ್ನು ನಾವು ಮಾಡಬೇಕು. 2ನೆಯ ಮಂತ್ರದಿಂದ ಪರಮಾತ್ಮನಿಯ ಆಸನವನ್ನು ನಾವು ಕೊಡಬೇಕು. 3ನೆಯ ಮಂತ್ರದಿಂದ ದೇವರಿಗೆ ಪಾದ್ಯವನ್ನು ನಾವು ಸಮರ್ಪಣೆ ಮಾಡಬೇಕು. ಪಾದ್ಯ ಅಂದರೆ ದೇವರ ಪಾದ ಪ್ರಕ್ಷಾಲನೆ ಮಾಡುವಂತಹದ್ದು. 4ನೆಯ ಮಂತ್ರದಿಂದ ದೇವರಿಗೆ ಅರ್ಘ್ಯವನ್ನು ಕೊಡಬೇಕು. ದೇವರ ಕೈಗೆ ನಾವು ನೀರು ಹಾಕಬೇಕು. ಪಂಚಮ್ಯ ಆಚಮನೀಯಂತೂ 5ನೆಯ ಮಂತ್ರದಿಂದ ದೇವರಿಗೆ ಆಚಮನಕ್ಕೆ ನಾವು ಕೊಡಲಿಕ್ಕಿದೆ. ಷಷ್ಠ್ಯ ಸ್ನಾನಂ ವಿಧೀಯತೆ 6ನೇ ಮಂತ್ರ, ಅದು ಸ್ನಾನವನ್ನು ದೇವರಿಗೆ ಸ್ನಾನ ಮಾಡಿಸ್ಬೇಕು 6ನೆಯ ಮಂತ್ರದಿಂದ. 7ನೇ ಮಂತ್ರದಿಂದ ವಸ್ತ್ರವನ್ನು ಸಮರ್ಪಣೆ ಮಾಡಬೇಕು. ತಂಯಜ್ಞಂ ಬರ್ಹಿಷಿ ಪ್ರೋಕ್ಷನ್ 7ನೇ ಮಂತ್ರ ವಸ್ತ್ರ ಸಮರ್ಪಣೆ ಮಾಡಬೇಕು. 8ನೇ ಮಂತ್ರದಿಂದ ಪರಮಾತ್ಮನಿಗೆ ಯಜ್ಞೋಪವೀತವನ್ನು ಸಮರ್ಪಣೆ ಮಾಡಬೇಕು. 9ನೇ ಮಂತ್ರದಿಂದ ಗಂಧವನ್ನು ಸಮರ್ಪಣೆ ಮಾಡಬೇಕು. 10ನೇ ಮಂತ್ರ ತಸ್ಮಾದಶ್ವ ಅಜಾಯಂತ, ಅದರಿಂದ ಪುಷ್ಪವನ್ನು ಸಮರ್ಪಣೆ ಮಾಡಬೇಕು. 11ನೆಯ ಮಂತ್ರದಿಂದ ಧೂಪ, 12ನೇ ಮಂತ್ರದಿಂದ ದೀಪ, 13ನೇ ಮಂತ್ರದಿಂದ ನೈವೇದ್ಯ, 14ನೆಯ ಮಂತ್ರದಿಂದ ಪರಮಾತ್ಮನೆಯ ಪ್ರದಕ್ಷಿಣೆ, 15ನೇ ಮಂತ್ರದಿಂದ ನಮಸ್ಕಾರ, 16ನೇ ಮಂತ್ರದಿಂದ ವಿಸರ್ಜನೆ. ಹೀಗೆ 16 ಮಂತ್ರಗಳಿಂದ ಭಗವಂತನಿಗೆ 16 ಉಪಚಾರಗಳನ್ನು ಸಮರ್ಪಣೆ ಮಾಡಬೇಕು. ಇದು ಪ್ರಧಾನವಾಗಿ ಷೋಡಶೋಪಚಾರಗಳು ಅಂತ ಕರೆಸಿಕೊಳ್ತಾವೆ. ಇದಲ್ಲದೆ ಕೆಲವು ಉಪಚಾರಗಳಿದ್ದಾವೆ. ಉದಾಹರಣೆಗೆ ಮಧುಪರ್ಕ, ಪುನರಾಚಮನೀಯ, ದೇವರಿಗೆ ಆವರಣ ಪೂಜೆ, ಪೀಠ ಪೂಜೆ, ಆದಮೇಲೆ ಛತ್ರಚಾಮರಾದಿಗಳ ಸಮರ್ಪಣೆ ಮಾಡೋದು, ಪಂಚಾಮೃತ ಅಭಿಷೇಕವನ್ನು ಮಾಡುವಂಥದ್ದು. ಇದೆಲ್ಲ 16ರಲ್ಲಿ ಸೇರುವಂತಹದ್ದಲ್ಲ. ಅದೆಲ್ಲ ಮಾಡಬೇಕು ದೇವರಿಗೆ, ಹೌದು, ಪ್ರತಿನಿತ್ಯ ನಾವು 16ರ ಒಟ್ಟಿಗೆ ಮಾಡುವಂತಹದ್ದು. ಅದರ ಪ್ರಾಚೀನ ಸ್ಮೃತಿಕಾರರು ಎಲ್ಲರೂ 16ರಿಂದ ಇವನ್ನೇ ತಾವು ಉಲ್ಲೇಖವನ್ನು ಮಾಡಿದ್ದಾರೆ. ಈ ಸ್ಕಂದ ಪುರಾಣವು ಸಹಿತ ಈ ಸಂದರ್ಭದಲ್ಲಿ ವಿಶೇಷವನ್ನೆಲ್ಲ ತಿಳಿಸಿಕೊಡುತ್ತಾ ಮುಂದೆ ಶಾಲಗ್ರಾಮ ಪೂಜೆಯ ಮಹತ್ವವನ್ನು ನಮಗೆ ತಿಳಿಸಿಕೊಡುತ್ತೆ. ಗೋವಿಂದೇ ಸತತಂ ಭಕ್ತಿ ತಥಾದಾನೇ ಪ್ರವರ್ತತೆ. ಶಾಲಗ್ರಾಮಗಳ ಪೂಜೆ. ಶಾಲಗ್ರಾಮ ಶಿಲಾ ಯತ್ರ ದ್ವಾರಾವತಿ ಶಿಲಾ ಉಭಯೋ ಸಂಗಮ ಪ್ರಾಪ್ತ ಮುತ್ತಿಸ್ತಸ್ಯ ನ ದುರ್ಲಭ. ಎಲ್ಲಿ ಶಾಲಗ್ರಾಮ ಶಿಲೆ ಮತ್ತು ದ್ವಾರಾವತಿ ಶಿಲಾ ಅಂದರೆ ಚಕ್ರಾಂಕಿತ. ಶಾಲಗ್ರಾಮ ಚಕ್ರಾಂಕಿತ ಎಲ್ಲಿ ಅದು ಪೂಜೆಗೊಳ್ಳತ್ತೋ ಮುತ್ತಿಸ್ತತ್ರ ನ ಸಂಶಯ ಅಂತಾರೆ. ಇದೇ ತರಹದ ಮಾತನ್ನು ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳಿದ್ದಾರೆ. ಶಾಲಗ್ರಾಮೋದ್ಭವೋ ದೇವೋ ದೇವೋ ದ್ವಾರಾವತಿ ಭವ ಉಭಯೋ ಸ್ನಾನತೋಯೇನ ಬ್ರಹ್ಮಹತ್ಯಾಂ ವ್ಯಪೋಹತಿ. ನಿತ್ಯ ನಾವು ಶಾಲಗ್ರಾಮಗಳಿಗೆ ಚಕ್ರಾಂಕಿತಕ್ಕೆ ಅಭಿಷೇಕ ಮಾಡಿರುವಂತಹ ತೀರ್ಥವನ್ನು ಸ್ವೀಕಾರ ಮಾಡೋದರಿಂದ ಬ್ರಹ್ಮಹತ್ಯಾದಿ ಪಾಪಗಳೆಲ್ಲವೂ ನಾಶವಾಗ್ತವೆ. ಎಲ್ಲ ಶ್ಲೋಕಗಳನ್ನು ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ ಅಲ್ಲಿ. ಅದಕ್ಕಾಗಿ ಎಲ್ಲಿ ಶಾಲಗ್ರಾಮ ಶಿಲೆ ಇರುತ್ತೆ ಆ ಸುತ್ತಮುತ್ತ 5 ಹರದಾರಿ ಪ್ರದೇಶ ಅದೊಂದು ಕ್ಷೇತ್ರ ಅಂತ ನಾವು ತಿಳಿಬೇಕು.
ತುಳಸಿ ದಳಜಾಂ ಮಾಲಾಂ. ಹಾಗಾಗಿ ಶಾಲಗ್ರಾಮಕ್ಕೆ ನಿತ್ಯ ಜಲದಿಂದ ಪಂಚಾಮೃತದಿಂದ ಅದರ ಅಭಿಷೇಕವನ್ನು ಮಾಡಬೇಕು. ತುಳಸಿ ದಳಗಳನ್ನು ಶಾಲಗ್ರಾಮದ ಮೇಲೆ ಸಮರ್ಪಣೆ ಮಾಡಬೇಕು. ಪುಷ್ಪಗಳನ್ನು ಸಮರ್ಪಣೆ ಮಾಡಬೇಕು. ಅನೇಕ ಬಗೆಯ ಶಾಲಗ್ರಾಮಗಳಿದ್ದಾವೆ.